ಪ್ರಶಾಂತ ಪ್ರಶಾಂತ ಏನು ಮಾಡತ್ತೀರಿ ಗೌಡ್ರ? ಬರ್ರಿ ಪಾಟೀಲ್ರ, ಬರ್ರಿ ಒಳ ಬರ್ರಿ. ಏನು ನಮ್ಮ ಮನೆವರೆಗೂ ಪಾದ ಬೆಳೆಸ್ಬಿಟ್ರಿ? ಬರ್ರಿ ಬರ್ರಿ. ಮತ್ತು ನೀವು ಹೋದ ವರ್ಷ ತಪ್ಪು ಕಾಣಿಕೆ ಕೊಡ್ತೀನಿ ಅಂತ ಒಪ್ಕೊಂಡಂಗ ಗುಡಿ ಜಾಗದ್ದು ಮತ್ತು ವಾಪಸ್ ಕೊಡ್ತೀನಿ ಅಂತಿದ್ರಲ್ಲ, ಅದ್ರದ್ದು ವಿಚಾರವಾಗೇ ಮಾತಾಡಕ್ಕೆ ಬಂದು ನೋಡ್ರಿ. ಅಯ್ಯೋ ಆಗಲ್ರಿ, ಕೊಡ್ತೀನಂತ. ಕುಂದ್ರಿ, ಚಾ ತರಿಸ್ತೀನಂತ. ಬರ್ರಿ ಅಜ್ಜ. ಹಾಂ ಅಂದಂಗೆ ಪಾಟೀಲ್ರು ಬಂದಾರ. ನಿಮ್ಮ ಅವ್ಗೆ ಹೇಳಿ ಒಂದು 2 ಕಪ್ ಚಹಾ ಮಾಡಿಸ್ಕೊಂಬ ಹೋಗು. ಹ್ಞೂ ಅಜ್ಜ. ಬರ್ರಿ ನೀವು ಕುಂದಿರ್ರಿ. ಇಲ್ಲಿಲ್ರಿ ಪರವಾಗಿಲ್ಲ, ನೀವು ಕುಂದಿರ್ರಿ. ಆತ್ರಿ, ನಾನು ಜಾಗ ಬಿಟ್ಕೊಡಕ್ಕೆ ತಯಾರದೀನಿ ರೀ. ಅದ್ರದ್ದೆಲ್ಲ ಮಾತಾಡಕ್ಕೆ ಅಲ್ಲೇ ಬರ್ತೀನಿ ತೋರಿ. ಇದಕ್ಕೆ ಕಚೇರಿಗೆ ಬರ್ತಿದ್ನಲ್ಲ, ಮತ್ತ್ಯಾಕೆ ನೀವು ಇಲ್ಲಿವರೆಗೂ ಬಂದ್ರಿ ಅಂತ ಪಾಪ ತೊಂದರೆ ತಗೊಂಡು. ಹಂಗೇನಿಲ್ರಿ. ಈಗ ಮತ್ತು ಇವರು ಬಸವನಗೌಡ್ರು ಏನಂದ್ರು, ಮತ್ತು ಮರ್ತಾನೆ ಏನೋ ಒಂದ್ಸರಿ ಹೋಗಿ ಕೇಳ್ರಿ, ಮತ್ತು ಹಂಗೆ ಹಿಂಗೆ ಅಂತ ಏನಾರ ತಕರಾರು ಮಾಡಿದ್ರೆ ನಾವು ಬೇರೆ ದಾರಿಯಾರ ನೋಡ್ಕೊಳಕ್ಕೆ ಬರ್ತಾ ಅನ್ನೋ ಮಾತು ಅಂದನ್ರಿ ಬಸವನಗೌಡ. ಹೌದೇನ್ರಿ? ಇಲ್ಲಿಲ್ಲ, ನಾನು ಯಾಕೆ ಉಲ್ಟಾ ಹೊಡಿಲ್ರಿ. ನಂದು ಅನ್ನ ತಿನ್ನ ನಾಲ್ಗೆ ಐತ್ರಿ, ಸಗಣಿ ತಿನ್ನೋದಲ್ಲ. ಅಂದಂಗೆ ಅವ್ರ ಮನೆಗೆ ಏನೋ ಹೆಚ್ಚು ಕಮ್ಮಿ ಆದಂಗೆ ಐತಿ. ಹಾಂ ಹ್ಞೂ ರೀ, ಅವ್ರ ಮನೆಗೆ ಹೆಚ್ಚು ಕಮ್ಮಿ ಆಗೈತ್ರಿ. ಅವರು ಮಗಳು, ತಮ್ಮನ ಮಗಳು ಬೇಕಿ ತೀರ್ಕೊಂಡ್ಲಂತ್ರಿ ಆಕ್ಸಿಡೆಂಟ್ನಾಗ. ಗಂಡ ಮನೆಗಿದ್ಲಲ್ಲ, ಅಲ್ಲೇನ ಹೆಚ್ಚು ಕಮ್ಮಿ ಆಗಿ, ಅದಕ್ಕೆ ಯಾರು ಇಲ್ರಿ ಅವ್ರ ಮನ್ಯಾಗ. ಅದಕ್ಕೆ ಮತ್ತು ದೇವಸ್ಥಾನದ ಕೆಲಸ ನಿಂದ್ರಬಾರ್ದು ನೋಡ್ರಿ, ಗುಡಿದು ದೇವ್ರ ಕೆಲಸ. ಅದಕ್ಕೆ ನನಗೆ ಹೇಳಿದ್ರ ಕೇಳ್ಕೊಂಬಂಬ್ರಿ ನೀವು ಪಾಟೀಲ್ರೆ, ಮತ್ತು ಹಂಗೆ ಹಿಂಗೆ ಅಂದ್ರಂದ್ರೆ ಮತ್ತೆ ನೋಡೋಣಂತ. ಹ್ಞೂ ಅಂದ್ರಂದ್ರೆ ಮತ್ತೆ ಚಲೋ ಆತು. ಅದು ಏನೈತೆ ಅದ್ರದ್ದು ಮುಂದಲ್ದು ನೀವು ಮಾಡಿರಿ, ನಾ ಬರೋಕೆ ಒಂದು 2-3 ದಿನ ಆಗತ್ತಾ ಅನ್ನೋ ಮಾತು ಅಂದ್ರಿ. ಆಗಲಿ ಬಿಡ್ರಿ, ಆಗಲಿ, ಚಲೋ ಆತು, ಆಗಲಿ ಆತು. ಪಾಪ ಅವ್ರ ಮಗಳು ಅದಳಲ್ರಿ, ಅವ್ರ ಸ್ವಂತ ಮಗಳು ರೂಪಾ ಅಂತಂದು, ಆಕಿಗೆ ಗಂಡು ನೋಡಕ್ಕೆ ಹೇಳಿದ್ದರಿ. ನಾನು ಗಂಡು ನೋಡಕ್ಕೆ ಹತ್ತಿದ್ದೆ, ಗಂಡು ನೋಡಿನೂ ಬಿಟ್ಟಿನ್ರಿ. ಮತ್ತು ಸೋಮಾರಕ್ಕೆ ಬರೋದಿದ್ದರ್ರಿ ಅವರು. ಮತ್ತು ಇದು ಹಿಂಗಾಗಿರೋದಕ್ಕೆ ಮತ್ತು ತೊಂದರೆ ಆಗೈತೆ ನೋಡ್ರಿ, ಘಾಟ. ಹೌದನ್ರಿ? ಅದ ಒಂದು ಸೇಮ್ ಅವ್ರವು ಇದ್ದಂಗೆ ಅದಾವ್ರಿ, ಕೆಂಪಗ, ಗಿಡ್ಡ ಮೂಗು, ಆ ಹುಡುಗೇನ್ರಿ? ಹಾಂ ಹೌದಾ ರೀ, ನೋಡ್ರಿ ಹುಡುಗಿನ. ಹಾಂ ನಮ್ಮ ಇವ ಅದನಲ್ರಿ ಪ್ರಶಾಂತ, ಅವ್ರ ಕಾಲೇಜ್ನಾಗನ ಓದ್ತಿತ್ರಿ. ಭಾರಿ ಅಂದ್ರೆ ಭಾರಿ ಕ್ಲೋಸ್ ಬಿಡ್ರಿ ಇಬ್ರು. ನಮ್ಮ ಪ್ರಶಾಂತಗ ತಡ್ರಿ ಕರಿತೀನಿ ಅವನ್ನ. ಪ್ರಶಾಂತ ಅಜ್ಜ, ಆಕಿ ಬಸವನಗೌಡ್ರ ಮಗಳು ರೂಪವ್ವ ನಿನ್ನ ಸ್ಟೂಡೆಂಟ್ ಅಲ್ಲಪ್ಪ? ಹ್ಞೂ ಅಜ್ಜ, ಹ್ಞೂ. ಯಾಕಜ್ಜ? ಬರೀ ಸ್ಟೂಡೆಂಟ್ ಅಷ್ಟನ ಆಕಿ ನಿನಗ? ಯಾಕೆ ಅವತ್ತೆ ನಮ್ಮ ಮನೆಗೆ ಕರ್ಕೊಂಬಂದು ನಾನು ಈಕಿ ಪ್ರೀತಿ ಮಾಡಕತ್ತೀನಿ ಅಂದು ಆ ಹುಡುಗಿನೂ ಮಾವರ ಅತ್ತಿಯರಂತಂದು ನಿಮ್ಮವ್ವ ನಿಮ್ಮಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿಲ್ಲ? ಅದನ್ನು ಹೇಳ. ಹ್ಞೂ ರೀ, ಅದು ಕರೆ ರೀ, ಬಂದಿದ್ಲು. ಅದಷ್ಟೇ ಅಲ್ಲ, ಆಕಿಲ್ದ ಇರೋದಿಲ್ಲ ಅಂತ ಹೇಳಿ ಸಾಯಕ್ಕೆ ಹೋಗಿದ್ದೆಲ್ಲ ನೇಣಕ್ಕೆಂಡು, ಅದನ್ನು ಹೇಳು. ಆಮೇಲೆ ಕೈ ಕೂಕೊಂಡು ಸಾಕು ಹೋಗಿದ್ದೆಲ್ಲ, ಅದನ್ನು ಹೇಳು. ಏನು ಹೇಳಕತ್ತೀಯಪ್ಪ ನೀನು? ಆ ಹುಡುಗ ಅದು ನಾವು 4 ವರ್ಷದಿಂದ ಪ್ರೀತಿ ಮಾಡಕತ್ತಿದ್ದೀವಿ ರೀ ಅಂಕಲ್. ಆದ್ರೆ ಅವರು ಮನೆಗೆ ಒಪ್ಪಲ್ರಿ, ಅದಕ್ಕೆ ಒಪ್ಪಲಿಲ್ಲ ಅಂತನ ಸಾಯ್ಬೇಕಂತ ನಿರ್ಧಾರ ಮಾಡಿದ್ದೀನಿ ರೀ. ಛೇ ಎಂಥ ಹುಡುಗೋ ನೀನು? ಅಲ್ಲೋ, ನೀನು ಶಾಲ್ಯಾಗ ವಿದ್ಯೆ ಕಲಿಸ ಮಾಸ್ತರಾಗಿ ನೀನೇ ಇಂಥ ನಿರ್ಧಾರ ತಗೊಂಡ್ರೆ ನಾವದೀವಿ ಇನ್ನೂ ಊರಾಗ ದೊಡ್ಡರಂತ ಹೇಳಿ ನಾವು ಮಾತಾಡಿ ನೋಡ್ತೀವಿ. ಅಷ್ಟಕ್ಕೂ ಒಪ್ಪಲಿಲ್ಲ ಅಂದಾಗ ನೀ ತಲೆನ ಕಿಶಬಿಡ. ಆ ಹುಡುಗಿನೂ ಮೇಜರ್ ಐತಿ, ಬಡ ಕರ್ಕೊಂಬಂದು ಮದುವೆ ಮಾಡಿಸ್ಬಿಡ್ತೀವಿ. ಇಲ್ರಿ ಪಾಟೀಲ್ರಿ, ಆಕಿನ್ನೂ ಮೇಜರ್ ಇಲ್ರಿ, ಇನ್ನೂ 3 ತಿಂಗಳು ಆಗ್ಬೇಕ್ರಿ. ಅಂದ್ರೆ 18 ವರ್ಷ ಆಕಿಗೆ. ನಮ್ಮ ಹಳ್ಳಿಗೆಲ್ಲ ಎಲ್ಲಿ ನೋಡ್ತಾರಿ ಪಾಟೀಲ್ರ? ಇವ ಒಬ್ಬ ಹಂಗೆ ಅನ್ಕೊಂಡು ತನ್ನ ಜೀವ ತಾನ ಕಳ್ಕೊಂಡು ಹೊಟ್ಟಿದ್ದ. ಏನು ಮಾಡ್ತೀರಿ, ಮೊಮ್ಮಗಂದು ಸಂಬಂಧ ನಾವು ಮನೆವರೆಗೂ ಹೋದ್ವಿ. ಹೇಳಿ ವಿಚಾರ ಮಾಡಿ ಹೇಳ್ತೀನಿ ಅಂದ್ರೆ ಇವತ್ತುವರೆಗೂ ಏನೂ ಇಲ್ಲ. ಮತ್ತು ಮನ್ಯಾಗ ಏನೋ ಒಂದು ಹೆಚ್ಚು ಕಮ್ಮಿ ಆಗೈತಲ್ರಿ, ಹಾಗಾಗಿ ನಾವು ಸುಮ್ಮನದೀವಿ ನೋಡ್ರಿ. ತಾಳಪ್ಪ, ತಲೆ ಕೆಶಬೇಡ. ಬರಲಿ ಬಸಣ್ಣ ಬರಲಿ, ಆಮೇಲೆ ಅವ್ರು ಬರಲಿ, ನೋಡೋಣಂತ ಮಾತಾಡಿ ಎಲ್ಲ ನಾವು ಮಾತಾಡ್ತೀನಂತ. ಅಲ್ಲಿವರೆಗೂ ಜೀವಕ್ಕೇನು ಮಾಡ್ಕೋಬೇಡಪ್ಪ, ಏನು ಮಾಡ್ಕೋಬೇಡ. ಯಾಕೋ ಏನತ್ತೋ ಪ್ರಶಾಂತ ಅಜ್ಜ ನಂಗೆ? ಹಾಂ ಅಜ್ಜ, ಅದೇನಾತಂದ್ರೆ ನಾನು ಫೋನ್ ಮಾಡಿದ್ದೆ ರೂಪ ಫೋನ್ ತೆಗಿಲಿಲ್ಲ. ಅದಕ್ಕೆ ನಾನು ವಿಷ ಕುಡಿದ್ಬಿಟ್ಟೆ ಅಜ್ಜ, ವಿಷ ಕುಡಿದ್ಬಿಟ್ಟೆ.
ಅಯ್ಯೋ ಏನ್ ಹೇಳತ್ತೀವೋ ಏನಾತ ಹುಡುಗ ಹುಡುಗ ಎಷ್ಟು ಸರಿ ಅಂತ ಈ ಹುಡುಗ ಹೇಳ್ಬೇಕು ನಾನು ಆ ಹುಡುಗಿ ಸಂಬಂಧ ಸತ್ತ ಬಿಡ್ತಾನ ನನ್ನ ಕೊನೆಗೆ ಪ್ರಶಾಂತ ಏಯ್ ಕಂಟಿ ಅಪ್ಪ ಏನಾತಿ ಇವಂಗ ಹಿಂಗ್ಯಾಕ್ ಬಿದ್ದಾನ? ಆ ಬಸವನಗೌಡನ ಮಗಳ ಸಂಬಂಧ ತಲೆ ಕೆಡ್ಸ್ಕೊಂಡು ವಿಷ ಕುಡಿದ್ಬಿಟ್ಟನು. ಏನೋ ಮಾಡ್ಬೇಕಾತು. ಅಪ್ಪ ಏನ್ ಹೇಳಕತ್ತೀರಿ? ಫೋನ್ ಮಾಡ ಆ ಡ್ರೈವರ್ಗೆ ಫೋನ್ ಮಾಡಿ ಕಾರ್ ತೆಗಿ ಕರ್ಕೊಂಡೋಗನ್ ನಡಿ ದವಾಖಾನೆ ಕರ್ಕೊಂಡೋಗನ ತೆಗಿ ಗೌಡ್ರ ಆಮೇಲೆ ಮಾತಾಡುವಂತ್ರಿ ಅಂತ ಕರ್ಕೊಂಡು ನಡ್ರಿ ಮೊದ್ಲ ದವಾಖಾನೆ ಕರ್ಕೊಂಡು ನಡ್ರಿ. ಹ್ಞೂ ರೀ ಪಾಟೀಲ್ರ ನಿಮ್ಮ ಜೊತೆಗೆ ಆಮೇಲೆ ಮಾತಾಡ್ತೀನಿ ರೀ. ನೀವು ಹೋಗಿರಿ ಹಾಂ ನಾ ಎಲ್ಲ ಊರದ್ದು ಹಿರಿಯರು ಕೂಡ್ಸಿ ಮಾತಾಡ್ತೀನಿ ತೋರಿ. ತಲೆ ಕೆಡ್ಸ್ಕೊಬೇಡನ್ರಿ. ಹಿಂಗೆ ಜೀವಕ್ಕೆ ಹಾನಿ ಮಾಡ್ಕೊಂತಾನನ್ರಿ ಹುಡುಗ. ಅಯ್ಯೋ ನಾವ ಮಾತಾಡಿ ಹುಡುಗಿನ ಇವಂಗೆ ತಂದು ಮದುವೆ ಮಾಡ್ತೀವಿ. ತಲೆ ಕೆಡ್ಸ್ಕೊಬೇಡ್ರಿ ನೀವು. ಆರಾಮಿರಿ ನಾನು ಹೋಗಿರ್ತೀನಿ ರೀ. ನೀವು ಕರ್ಕೊಂಡು ಹೋಗ್ರಿ ಮೊದ್ಲು. ಹೋಗಪ್ಪ ಡ್ರೈವರ್ಗೆ ಫೋನ್ ಮಾಡು. ಅಪ್ಪ ಹೇಳಲೇ ಮೊಮ್ಮಗನ ಹೇಳ. ಕಣ್ಣು ಚೂಟಿದ್ದ ಅರ್ಥ ಮಾಡ್ಕೊಂಡು ಚಲೋ ನಾಟಕ ಮಾಡ್ದಿ. ಇಲ್ಲ ಅಂದಿದ್ರೆ ಬ್ಯಾರನೇ ಇತ್ತು. ಎದ್ದೇಳ. ಶಭಾಷ್ ಮೊಮ್ಮಗನ ಶಭಾಷ್. ಚಲೋತ್ನಂಗೆ ಆ್ಯಕ್ಟಿಂಗ್ ಮಾಡಿದಿ. ಪಾಟೀಲ ಕರೆ ಅಂತ ಅನ್ಕೊಂಡ ಓಡೋಗ್ಯಾನ. ಕರೆ ಅನ್ಕೊಂಡಿದ್ದು ನಿಜ ಮಾಡ್ಬೇಕಲ್ಲ. ನಡಿ ದವಾಖಾನಿಗೆ ಹೋಗೋಣ. ಅಜ್ಜ ಅದೆಲ್ಲ ಏನು ಬೇಡ. ಏನಂದ್ಲು ಫೋನ್ ಮಾಡಿದ್ದೆಲ್ಲ? ಅದು ಬಾ ಅಂದೆ ಗುಡಿಗೆ. ಆಕಿ ಹ್ಞೂ ಅಂತಂತ ಅಂದಾಳ ಅಜ್ಜ. ಆದ್ರೆ ಇಷ್ಟೊತ್ತಾದ್ರೂ ವಾಪಸ್ ಫೋನ್ ಮಾಡಿಲ್ಲ. ಬರ್ತೀನಿ ಬಿಡ್ತೀನಿ ಅಂತೇಳಿ. ನಂಗೆ ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗೋಲ್ದು. ಈಗೇನು ಮಾಡೋದು ಬೇಡ. ನೀ ದವಾಖಾನೆಗಿರು. ಊರನರ ಕರ್ಕೊಂಬಂದಕ್ಕಿನ್ನ ನಿನಗೆ ಮದುವೆ ಮಾಡಿಕೊಡ್ತಾರ. ಅವರಪ್ಪ ಅವರವ್ವ ಇಲ್ಲಂದ್ರೆ ಏನಾಯ್ತು? ಊರಾಗ 4 ಮಂದಿ ಅದಾರಲ್ಲ. ಬಾ ಕಂಟಿ ಹೋಗಂಬಾ ದವಾಖಾನಿಗೆ ನಡಿಯ. ಅಲ್ಲೊಂಚೂರು ನಾಟಕ ಮಾಡುವಂತೆ ಅಂತ ನಾ ಡಾಕ್ಟ್ರಿಗೆಲ್ಲ ಹೇಳಿಟ್ಟಿರ್ತೀನಿ. ಸುಮ್ಮನೆ ನಿನಗೊಂದು ಶಕ್ತಿ ಬರಕ್ಕೆ ಸಲಾಯಿನ ಹಚ್ಚಿ ಮಲಗಿಸ್ತಾನೆ. ನೀನು ಸಾಯಂಗೆ ನಾಟಕ ಮಾಡು. ಊರ ಹಿರಿಯರೆಲ್ಲ ಬರ್ತಾನವ ಪಾಟೀಲ. ಪಕ್ಕ ಕರ್ಕೊಂಬರ್ತಾನೆ. ಬಾಲೆ ಹೋಗೋಣ ಬರ್ರಿ. ನೀನು ಹೆಂಡತಿಗೆ ಹೇಳು ನಿನ್ನ ಮಗ ವಿಷ ತೊಗೊಂಡನಂತ ಹೇಳಿ. ಸುಳ್ಳ ತೊಗೊಂಡನಂತ ಹೇಳ್ಬೇಡ. ಖರೇನ ತೊಗೊಂಡನಂತ ಹೇಳು. ಅಂದ್ರೆ ಚಲೋತ್ನಂಗಿ ಬೊಂಬಾಟ ಮಾಡಿ ಬಾಯ್ ಬಡ್ಕಂತಾಳ. ಇಲ್ಲ ಅಂದ್ರೆ ಎಲ್ಲ ನಮ್ಮ ಪ್ಲ್ಯಾನ್ ಉಲ್ಟಾ ಮಾಡ್ತಾಳ. ಆತಾಳಪ್ಪ. ಹೆಂಗ್ ಮಾಡ್ಲಿ? ಬಾ ಅಂತ ಹೇಳಣ ಹೋಗ್ಬಿಡ್ಲಾ? ಏನಂತಾರೆ ನಾವು ಅಪ್ಪ. ಇವ ನೋಡಿದ್ರೆ ಸಾಯ್ತೀನಿ ಅಂತೇಳಿ ಫೋನ್ ಕಟ್ ಮಾಡ್ಯಾನ. ಏನು ಮಾಡಲಿ? ವಾಪಸ್ ಫೋನ್ ಮಾಡಿದ್ರೆ ಫೋನು ತೆಗಿವಲ್ಲ. ಯಪ್ಪ ಭಗವಂತ, ಏನು ಮಾಡ್ಕೋಬಾರ್ದಪ್ಪ. ರೂಪಕ ಏನ್ಲೇ ಇಂದು? ರೂಪಕ, ನಿಮ್ಮ ಕಾಲೇಜ್ನಾಗ ಮಾಸ್ತರ್ ಇದ್ನಲ್ಲ ಪ್ರಶಾಂತ್ ಅಂತ ಹೇಳಿ, ಆ ಗೌಡ್ರ ಮಗ, ಅವ ವಿಷ ಕುಡಿದ್ಬಿಟ್ಟಾನಂತ. ಅದಕ್ಕೆ ಇಡೀ ಊರಂತೂರ್ ಮಂದಿನ ಎಲ್ಲರೂ ದವಾಖಾನಿಗೆ ಹೋಗ್ಯಾರ ನೋಡಕ. ಇಂದು ಏನ್ ಹೇಳಕತ್ತಿ? ಅಯ್ಯ, ನಾ ಸುಳ್ಳು ಹೇಳಿದ್ರೆ ಬಾ, ಆರ್ತಿ ಅಕ್ಕನ್ ಕೇಳು. ಈ ರೂಪ ಅಕ್ಕ, ಪ್ರಶಾಂತ್ ವಿಷ ಕುಡ್ದಂತ. ವಿಷ ಕುಡ್ದಂತ. ಎಲ್ಲರೂ ಅಲ್ಲೇ ಹೊಂಟಾರ. ನನಗೂ ಗೊತ್ತಿದ್ದಿದ್ದಿಲ್ಲ. ಕಾವೇರಿ ಬಂದಂದ್ಲು. ಹೌದಾ? ಆಕಿಗೆ ಯಾರಂದ್ರಂತ? ಇನ್ಯಾರು? ಅವರವ್ವ ಬಾಯ್ ಬಡಿಕೆ ಮಾಯವ್ವ ಆಕೆ ಅಂದ್ಲಂತ. ಅದಕ್ಕೆ ಎಲ್ಲರೂ ದವಾಖಾನಿಗೆ ಹೋದ್ರು. ಅದನ್ನ ಅನ್ನಕತ್ತಿದ್ಲು. ನಾ ಹೋಗಿ ನೋಡ್ಕೊಂಬರ್ತೀನಿ ತಡ್ರಿ, ಯಾರು ಬರಬೇಡ್ರಿ, ಒಳಗೆ ಇರು ನೀವು ಅಂತೇಳಿ. ಆದ್ರೆ ಇಡೀ ಊರಿಗೆ ಗೊತ್ತಾಗ್ಬಿಟ್ಟೈತಿ ಈಗ. ನೀನು ಮದುವೆಗೆ ಕೊಲ್ಲೆ ಅಂದೆ ಅಂತನ ಆತ ವಿಷ ಕುಡ್ದಾನ ಅಂತ ಹೇಳಿ ಹಬ್ಬಿ ಬಿಟ್ಟೈತಿ. ಅಯ್ಯಯ್ಯೋ, ಏನ್ ಮಾಡ್ಕೊಂಡ ಇವ? ಅಕ್ಕ ಈಗ ಫೋನ್ ಮಾಡಿದ್ನಕ್ಕ. ಹೌದಾ? ಏನಂದ? ಬಂದ್ಬಿಡು, ನಾನು ನೀನು ಓಡೋಗಿ ಮದುವೆ ಆಗನ, ಇನ್ನೂ ಕಾಲು ಮಿಂಚಿಲ್ಲ ಅಂತಂದ. ನಾನು ಬೇಡ, ಅರ್ಥ ಮಾಡ್ಕೊ, ನಮ್ಮ ಮನೆಗೆ ಒಪ್ಕೊಳ್ರು ಅಂತಂದೆ. ಇದ ಲಾಸ್ಟು. ಇನ್ನೊಮ್ಮೆ ನನ್ನ ಫೋನಿಂದ ನಿಂಗೆ ಕಾಲ್ ಬರಲ್ಲ, ಕಾಲ್ ಬಂದ್ರೂ ನಾ ಸತ್ತೀನಿ ಅಂತ ಹೇಳಕ್ಕೆ ಬರ್ತಂತಂದ. ಅಂದು ಫೋನ್ ಇಟ್ಬಿಟ್ಟ. ಈಗ ನೋಡಿದ್ರೆ ಈ ಥರ. ಅಕ್ಕ ಏನಾರ ಆಗೈತಂದನಕ್ಕ. ಕಾವೇರಿ ಏನು ಕೇಳಬೇಕಿಲ್ಲ. ಏನೈತೆ ನಾವು ನನಗೆ ಗೊತ್ತಿಲ್ಲ. ಇಷ್ಟ ಹೇಳಿದ್ಲ ಆಕಿನ. ಆಕಿ ಹೋಗ್ಯಾಳ, ನೋಡ್ಕೊಂಬರ್ತೀನಿ ಅಂತೇಳಿ. ನನ್ನ ಮಗಂಕರು ಭಾಳ ಹೆದರಿಕೆ ಆಗತೈತಿ. ಮನೆಗೆ ನೋಡಿದ್ರೆ ಯಾರೂ ದೊಡ್ಡರಿಲ್ಲ. ರವಿ ಅಣ್ಣನೂ ಇಲ್ಲ.